ಸಹೋದರ ಸಹೋದರಿಯರೇ, ಇಂದು ತಿರುಗಿ ಇನ್ನೊಂದು ಆವರ್ತಿ ನ್ಯೂ ಹೋಪ್ ಟಿ ವಿಯ ಮುಖಾಂತರ ಸೇಲಾ ಟೈಮ್ಸಿನ ಈ ಸಮಯದಲ್ಲಿ ಧ್ಯಾನ ಭಾಗವನ್ನು ನಾವು ಆಧರಿಸಿಕೊಂಡು ಪ್ರಾರ್ಥಿಸುವಾಗ, ಧ್ಯಾನ ಮಾಡುವಾಗ, ಓದುವಾಗ ದೇವರ ಸಾನ್ನಿಧ್ಯ ನಮ್ಮೆಲ್ಲರೊಟ್ಟಿಗೆ ಇರಲಿ. ಇಂದಿನ ಧ್ಯಾನ ಭಾಗದ ಶೀರ್ಷಿಕೆ ನನ್ನ ಹೃದಯವು ನಡುಗಿ ದುರ್ಬಲವಾದಾಗ. ಕೀರ್ತನೆ 61ನೇ ಕೀರ್ತನೆ ನಾವು ಓದೋಣ. 2ನೇ ವಾಕ್ಯ, ಕೀರ್ತನೆ 61:2. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ನೋಡಿ, ನನ್ನ ಹೃದಯದಲ್ಲಿ ತೊಂದರೆಗಳು ಬಂದು ಅಲ್ಲೋಲ ಕಲ್ಲೋಲವಾದಾಗ, ಏನೂ ಮಾಡಬಾರದು, ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಭಾವನೆಗಳು ಬರುವಾಗ, ಏನು ಮಾಡಲಿ ಎಂದು ನನಗೆ ಗೊತ್ತಿಲ್ಲ, ದಿಕ್ಕೇ ತೋಚದಂಥ ಸಂದರ್ಭಗಳಲ್ಲಿ, ಸ್ವಾಮಿ ನನಗೆ ಸಹಾಯ ಮಾಡು, ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆ ಇಡ್ತಾ ಇದ್ದೇನೆ, ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ. ಆಂಗ್ಲ ಭಾಷೆಯಲ್ಲಿ ಲೀಡ್ ಮೀ ಟು ದ ರಾಕ್ ದ್ಯಾಟ್ ಈಸ್ ಹೈಯರ್ ದೆನ್ ಐ. ನಾನು ಹತ್ತಲಾರದ ಎತ್ತರದ ಬಂಡೆಯ ಮೇಲೆ ನನ್ನನ್ನು ಏರಿಸು ಎನ್ನುವಂಥ ಪ್ರಾರ್ಥನೆ, ಅದ್ಭುತವಾದ ಪ್ರಾರ್ಥನೆ. ನೋಡಿ, ನಮ್ಮ ಹೃದಯಗಳು ಕುಂದಿ ಹೋಗುವಂಥ, ದುರ್ಬಲವಾಗುವಂಥ, ಎದೆಗುಂದಿದವರಾಗಿರುವಂಥ ಆ ಸಂದರ್ಭಗಳು ನಮ್ಮೆಲ್ಲರ ಜೀವನದಲ್ಲೂ ಬರುತ್ತವೆ ಅಲ್ಲವೇ? ಬರಲಿವೆ, ಬಂದಿರಬಹುದು. ನೀವು ಅಂಥ ಸಂದರ್ಭಗಳಿಂದ ನಡೀತಾ ಇರ್ಬೋದು. ಈಗ ಬೇರೆಯವರಿಗೆ ಯಾರಿಗೂ ಗೊತ್ತಿಲ್ಲ, ಆದರೆ ನನಗೆ ಗೊತ್ತು. ತೀವ್ರವಾದ ಒತ್ತಡದ ತೊಂದರೆಯ ಮಧ್ಯದಲ್ಲಿ ನಾನು ಇದ್ದೇನೆ ಎಂದು ಹೇಳುವಂಥವರು ನಿಮ್ಮಲ್ಲಿ ಕೆಲವರು ಇದ್ದಿರ್ಬೋದು. ನೋಡಿ, ನನ್ನ ಶಸ್ತ್ರಚಿಕಿತ್ಸಾ ತರಬೇತಿಯ 1ನೇ ವರ್ಷದಲ್ಲಿ ಒಂದು ವಿಶೇಷ ಹೃದಯದ ತೊಂದರೆಯ ಸ್ಥಿತಿ, ಅದರ ಬಗ್ಗೆ ಜಪಾನಿನ ಕಾರ್ಡಿಯಾಲಜಿಸ್ಟ್, ಹೃದಯದ ತಜ್ಞರು ಪ್ರಕಟಿಸಿದರು. 1990ರಲ್ಲಿ ಮೊದಲ ಬಾರಿಗೆ ಅವರು ವಿವರಿಸಿದಂಥ ಆ ಸನ್ನಿವೇಶ ಅದು ಟೆಕೊಟ್ಸುಬೋ ಕಾರ್ಡಿಯೋಮಯೋಪತಿ ಎನ್ನುವಂಥ ಆ ತೊಂದರೆ. ದೈಹಿಕವಾದ ಅಥವಾ ಮಾನಸಿಕವಾದ ಅತಿ ಘಾತಕ ಸುದ್ದಿ ಬಂದಾಗ ಅಥವಾ ತೊಂದರೆಯನ್ನು ಅನುಭವಿಸಿದಾಗ ಹೃದಯದಲ್ಲಿ ಬರಬಹುದಾದಂಥ ಆ ತೊಂದರೆಯ, ಆ ದುರ್ಬಲತೆಯ ಆ ಕಂಡೀಷನ್ ಅಥವಾ ಸನ್ನಿವೇಶ, ದೈಹಿಕ ಒತ್ತಡವಿರ್ಬೋದು, ಭಾವನಾತ್ಮಕ ಒತ್ತಡವಿರ್ಬೋದು. ಇನ್ನೊಬ್ಬರು ಮಹಿಳೆ, 81 ವಯಸ್ಸಿನ ಮಹಿಳೆ, ಆಕೆಯ ಚಿಕ್ಕ ಸಹೋದರ, ಆತನು ಒಂದು ಶಸ್ತ್ರಚಿಕಿತ್ಸೆಯನ್ನು ಅನುಭವಿಸಲಿದ್ದ, ಆದರೆ ಆಪರೇಷನ್ ಟೇಬಲ್ನಲ್ಲಿ ಮೃತಪಟ್ಟ. ಆ ಸುದ್ದಿಯನ್ನು ಟೆಲಿಫೋನ್ನಲ್ಲಿ ಅವರಿಗೆ ದೂರವಾಣಿಯಲ್ಲಿ ತಿಳಿಸಿದ ಕೂಡಲೇ, ಅದನ್ನು ಕೇಳಿದ ಕೂಡಲೇ ಅವರಿಗೆ ಹೃದಯದಲ್ಲಿ ತೊಂದರೆ, ಎದೆಯಲ್ಲಿ ತೊಂದರೆ, ಉಸಿರಾಟದ ತೊಂದರೆ. ಅವರನ್ನು ತೆಗೆದುಕೊಂಡು ಹೋದರು. ಅವರಿಗೆ ಹೃದಯಾಘಾತ ಆಗಿದೆಯಾ ಎಂದೆಲ್ಲ ಪರಿಶೋಧಿಸಿದರು. ಆದರೆ ಆಗ ಅವ್ರಿಗೆ ಗೊತ್ತಾಯಿತು, ಬಲೂನ್ ಔಟ್, ಎಡ ಕುಹರದಲ್ಲಿ, ಲೆಫ್ಟ್ ವೆಂಟ್ರಿಕಲ್ ಅಲ್ಲಿ ಈ ಉಲ್ಬಣಗೊಂಡಿರುವಂಥ ಈ ಪರಿಸ್ಥಿತಿ, ಹಠಾತ್ ಬದಲಾವಣೆ. ವೆನ್ ಮೈ ಹಾರ್ಟ್ ಈಸ್ ಓವರ್ವೆಲ್ಮ್ಡ್. ಇಂಥ ಈ ಪರಿಸ್ಥಿತಿ, ಇದಕ್ಕೆ ಮದ್ದುಗಳನ್ನು ಕೊಟ್ಟು ತೊಂದರೆ ಇಲ್ಲದಂತೆ ನೋಡಿ ಅದನ್ನು ಸಂಭಾಳಿಸಿದರೆ ಅನೇಕರು ಅದರಿಂದ ಹೊರಗೆ ಬರುವಂಥ ಸನ್ನಿವೇಶವಿದೆ. ಆದರೆ ಇಲ್ಲಿ ಹೇಳುವಂಥದ್ದೇನು? 61ನೇ ಕೀರ್ತನೆಯಲ್ಲಿ 2ನೇ ವಾಕ್ಯ, ವೆನ್ ಮೈ ಹಾರ್ಟ್ ಈಸ್ ಓವರ್ವೆಲ್ಮ್ಡ್, ಎದೆಗುಂದಿದವನಾದಾಗ, ನನ್ನ ಹೃದಯವು ದುರ್ಬಲವಾದಾಗ, ಹೃದಯ ಮುಳುಗಿ ಹೋಗ್ತಾ ಇದೆ ಎನ್ನುವಂಥ ಸನ್ನಿವೇಶ ಬಂದಾಗ, ಅದು ಆದರೆ ಎನ್ನುವಂಥದ್ದಲ್ಲ,
ಆದಾಗ ಅಂದರೆ ನಮ್ಮೆಲ್ಲರಿಗೂ ವಿವಿಧ ಸ್ಥಳಗಳಲ್ಲಿ ವಿವಿಧ ಸ್ಥಾನಗಳಲ್ಲಿ ಇದು ಬಂದೇ ಬರುತ್ತವೆ ಅಲ್ಲವೇ? ನಮ್ಮ ಜೀವನದಲ್ಲಿ ನಾವು ಅದನ್ನು ನೋಡುತ್ತೇವೆ, ಸುತ್ತಮುತ್ತಲೂ ನಡೆಯುತ್ತಾ ಇರ್ತವೆ, ನಮ್ಮ ಜೀವನದಲ್ಲೂ ಅವು ಬರುತ್ತವೆ. ಹಠಾತ್ ಕೆಟ್ಟ ಸುದ್ದಿಗಳು ಇರುವಂಥ ಈ ಜಗತ್ತಿನಲ್ಲಿ ನಾವಿದ್ದೇವೆ. ಮುರಿದ ಹೃದಯ ನಮ್ಮ ಸುತ್ತಲೂ ಅಸಾಮಾನ್ಯವೇನೂ ಅಲ್ಲ. ಅನೇಕರಿಗೆ ಬರುತ್ತದೆ, ನಮಗೂ ಬರಬಹುದು, ಬಂದಿರಬಹುದು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂಥ ಘಟನೆಗಳಿಂದ ನಾವು ವಿಮುಖರಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ಪಾರ್ಟ್ ಆಫ್ ದ ಡೀಲ್. ಅಂದರೆ ನಮಗೆ ಬರುವಂತಹ ಸಂದರ್ಭಗಳು. ನೋಡಿ, ದಾವೀದ ಏನು ಮಾಡಿದ? ತನ್ನ ಮಗನಾದ ಅಬ್ಸಲೋಮ್ ಅವನಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಓಡಿ ಹೋಗ್ತಾ ಇದ್ದಾನೆ. ಬೇರೆ ಎಲ್ಲೋ ದೂರದಿಂದ ಅಡಗಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅನೇಕ ವ್ಯಾಖ್ಯಾನಕಾರರು ಹೇಳಿದ್ದು, ಆದ್ದರಿಂದಲೇ ಆತನು ಹೇಳಿದ್ದು, ಭೂಮಿಯ ಅಂತ್ಯದಿಂದ ನಿನ್ನನ್ನು ಕರೀತಾ ಇದ್ದೇನೆ ಸ್ವಾಮಿ ಎನ್ನುವಂಥ ಪ್ರಾರ್ಥನೆ. ಇದು ಖಚಿತವಲ್ಲ, ಆದರೆ ಸಾಧ್ಯತೆ ಇದೆ. ಬಡ ಹುಡುಗ ಡೇವಿಡ್ ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ. 7 ಸಹೋದರರು ದೊಡ್ಡವರು, ಅವರೆಲ್ಲ ಮನೆಯಲ್ಲಿದ್ದಾರೆ. ಆಗ ಸಮುವೇಲ ಬರ್ತಾನೆ ಅಲ್ಲವೇ? ಏನು ಮಾಡ್ತಾನೆ? ಸಮುವೇಲ ಬಂದು, ಆ ದೇವರು ನಿಮ್ಮ ಮನೆಯಲ್ಲಿ ಒಬ್ಬ ಮಗನನ್ನು ಅಭಿಷೇಕ ಮಾಡಿಸಬೇಕು ಎಂದು ನನ್ನನ್ನು ಕಳಿಸಿದ್ದಾನೆ. ನೋಡಿ, ನಿಮ್ಮನ್ನೆಲ್ಲ ಕರೆಸಿ ಎಂದು ಕೊಠಡಿಯಲ್ಲಿ ಒಬ್ಬೊಬ್ಬರಾಗಿ ಅವರನ್ನು ನೋಡ್ತಾನೆ. ಮೊದಲು ಎಲಿಯಾಬ್ ಬರ್ತಾನೆ. ಬಹಳ ಚೆನ್ನಾಗಿದ್ದಾನೆ, ದೇಹದಾರ್ಢ್ಯ, ಸೌಂದರ್ಯ, ಶ್ರೇಷ್ಠ ಹುಡುಗ, ಇವನೇ ಇರಬೇಕು, ಯವನಸ್ಥ. ಇಲ್ಲ, ದೇವರು ಆತನಿಗೆ ಸಮುವೇಲನಿಗೆ ತಿಳಿಸಿದ್ದು, ಮನುಷ್ಯರು ನೋಡುವಂಥದ್ದು ಹೊರಗೆ ಇರುವಂಥದ್ದನ್ನು, ಆದರೆ ದೇವರು ನೋಡುವಂಥದ್ದು ಹೃದಯದ ಅಂತರಾಳವನ್ನು. ಇವನು ಅಲ್ಲ, ಎಲಿಯಾಬ್ ಅಲ್ಲ, ಅಬಿನಾದಾಬ್ ಅಲ್ಲ, ಶಮ್ಮ ಅಲ್ಲ, ಇನ್ನೂ 4 ಮಕ್ಕಳು ಅಲ್ಲ 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 ಅಲ್ಲ. ಇಷ್ಟೇನಾ? ಬೇರೆ ಯಾರೂ ಇಲ್ಲವೇ ನಿನ್ನ ಮಕ್ಕಳಲ್ಲಿ? ಆಗ ಇಷಯನು ಏನು ಹೇಳ್ತಾನೆ? ಇದ್ದಾನೆ, ಇನ್ನೊಬ್ಬನು ಇದ್ದಾನೆ, ಚಿಕ್ಕವನು ಕುರಿ ಮೇಯಿಸ್ತಾ ಇದ್ದಾನೆ, ಅವನು ಆಗಲಿಕ್ಕೆ ಸಾಧ್ಯತೆ ಕಡಿಮೆ. ಇಲ್ಲ, ಕೂಡಲೇ ಕರೆಸಿ. ಅವನು ಬರೋ ತನಕ ನಾವು ಕೂತಿರಲು ಸಾಧ್ಯವಿಲ್ಲ, ನಾವು ನಿಂತೇ ಇರ್ತೇವೆ. ಆಗ ದಾವೀದನನ್ನು ಕರೆಸ್ತಾರೆ ಅಲ್ವೇ? ದಾವೀದ್ ಬಾ. ಯಾಕೆ? ಆತ ಕಿನ್ನರಿಯನ್ನು ಬಾರಿಸ್ತಾ ಇದ್ದಿರ್ಬೋದು. ಕೂಡಲೇ ಬಾ. ಯಾಕೆ? ಸಮುವೇಲ ಪ್ರವಾದಿ ಬಂದಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ? ದಾವೀದನನ್ನು ಕರೆಸು ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಗೊತ್ತಿಲ್ಲ, ಬಾ. ಅವರೆಲ್ಲ ನಿಂತ್ಕೊಂಡೇ ಇದ್ದಾರೆ. ನೀನು ಬರೋ ತನಕ ಅವರು ಕೂತ್ಕೊಳ್ಳೋದು ಇಲ್ಲ ಎಂದು ಅವರು ಹೇಳಿದ್ದಾರೆ. ಆತನು ಓಡಿ ಹೋಗ್ತಾ ಇರ್ಬೋದು. ಅಲ್ಲಿ ಬಂದಾಗ ಸ್ವಲ್ಪ ಕೊಳಕು ಇದ್ದಿರ್ಬೋದು. ಯಾಕೆ? ಕುರಿ ಮೇಯಿಸ್ತಾ ಇದ್ದ. ಬಟ್ಟೆಗಳನ್ನು ಬದಲಾಯಿಸಲಿಕ್ಕೂ ಅವನಿಗೆ ಸಮಯ ಇದ್ದಿರಲಿಕ್ಕಿಲ್ಲ. ಸಮುವೇಲ ಅವನನ್ನು ನೋಡಿ ಏನು ಹೇಳ್ತಾನೆ? ದೇವರು ಸಮುವೇಲನೊಟ್ಟಿಗೆ ಮಾತನಾಡ್ತಾನೆ, ಪ್ರವಾದಿ, ಈತನೇ, ಏಳು, ಅಭಿಷೇಕ ತೈಲವನ್ನು ಇವನ ತಲೆ ಮೇಲೆ ಹಾಕು. ಎಂಥ ಸನ್ನಿವೇಶ ಅಂತ ನೋಡಿ. ಎಲ್ಲರೂ ಇದೇನು ವಿಚಿತ್ರ ಎಂದು ಅವ್ರು ನೆನೆಸಿರ್ಬೋದು. ದಾವೀದನಿಗೂ ಅದು ಗೊತ್ತಿರಲಿಲ್ಲ. ಆದರೆ ನೋಡಿ, ದಾವೀದನು ಪ್ರಾರ್ಥನೆಯಲ್ಲಿ ದೇವರ ಭಾವನೆಗಳನ್ನು, ದೇವರ ಪ್ರಾರ್ಥನೆಯಲ್ಲಿ ಆ ಸಂಬಂಧವನ್ನು ಆತನು ಬೆಳೆಸಿಕೊಂಡಿದ್ದ. ದೇರ್ ವಾಸ್ ಫೆಲೋಶಿಪ್ ವಿತ್ ಗಾಡ್. ಕಿನ್ನರಿಯನ್ನು ಅವರು ಬಾರಿಸ್ತಾ ಇದ್ದಾಗ, ಆತನು ಪದ್ಯಗಳನ್ನು ರಚಿಸ್ತಾ ಇರುವಾಗ, ಬರೀತಾ ಇರುವಾಗ ಆತನು ದೇವರನ್ನು ಕೊಂಡಾಡ್ತಾ ಇದ್ದ. ಸಹೋದರ ಸಹೋದರಿಯರೇ, ನಾವು ಕೆಲವೊಮ್ಮೆ ನೆನೆಸ್ಬೋದು, ನಾನು ಮಾಡುವಂಥ ಕೆಲಸವನ್ನು ಯಾರೂ ನೋಡೋರು ಇಲ್ಲ, ಕೇಳೋರು ಇಲ್ಲ, ಅದು ಮುಖ್ಯವಾದ ಕಾರ್ಯ ಏನೂ ಅಲ್ರಿ. ಇಲ್ಲ, ಚಿಕ್ಕ ಕಾರ್ಯ ಇರ್ಬೋದು, ಪುಟ್ಟ ಕಾರ್ಯ ಇರ್ಬೋದು. ಆದರೆ ಅದನ್ನು ಪ್ರೀತಿಯಿಂದ, ಮಮತೆಯಿಂದ, ದೇವರಿಗಾಗಿ, ದೇವರ ಮಹಿಮೆಗಾಗಿ ಮಾಡ್ತಾ ಇದ್ದರೆ ಅದರಲ್ಲೂ ದೇವರ ಆಶೀರ್ವಾದ.
ದಾವೀದನು ಮಾಡಿದ ಕಾರ್ಯವನ್ನು ನೋಡಿದಾತನು ಬೇರೆ ಯಾರೂ ನೋಡಲಿಲ್ಲ, ಅಪ್ಪನೂ ನೋಡಿಲ್ಲ. ಓ ಭೇಷ್, ಚೆನ್ನಾಗಿ ಮಾಡಿದ್ದಿ ಎಂದು ಹೇಳ್ತಾ ಇಲ್ಲ, ಆದರೆ ದೇವರು ನೋಡಿದ್ದಾನೆ. ಆತನನ್ನು ಕರೆಸ್ತಾರೆ, ಅಭಿಷೇಕಿಸ್ತಾರೆ. ಎಂಥ ಕಾರ್ಯ ಅಂತ ನೋಡಿ. ಇದೆಲ್ಲ ನಡೆದ ಮೇಲೂ ಏನಾಗ್ತಾ ಇದೆ? ದಾವೀದನು ಅವನು ಗೋಲ್ಯಾತನನ್ನು ಸೋಲಿಸ್ತಾನೆ ಮತ್ತು ಆತನು ಕಿನ್ನರಿಯನ್ನು ಬಾರಿಸುವುದನ್ನು ನೋಡಿದವರು ಸೌಲನಿಗೆ ಹೇಳ್ತಾರೆ, ನೋಡಿ ಇವನು ಬಹಳ ಉತ್ತಮನಾದ ಕಿನ್ನರಿ ಬಾರಿಸುವವನು, ಮ್ಯೂಸಿಷಿಯನ್. ಇವನನ್ನು ನಿಮ್ಮ ಮನೋವ್ಯಥೆ ಬರುವಂಥ ಸಂದರ್ಭದಲ್ಲಿ, ದೆವ್ವ ಹಿಡಿದ ಮನುಷ್ಯ ಸೌಲ, ಆ ಸಂದರ್ಭಗಳಲ್ಲಿ ಇವನನ್ನು ಕರೆಸಿ, ಇವನು ಹಾಡು ಹಾಡಿದರೆ, ಕಿನ್ನರಿ ಬಾರಿಸಿದರೆ ನಿಮ್ಮ ಕೆಟ್ಟ ಭಾವನೆ, ದುರ್ಬಲತೆ, ಮನೋದೌರ್ಬಲ್ಯ ಎಲ್ಲ ಹೋಗಿಬಿಡುತ್ತೆ. ಅದು ಹಾಗೇ ಆಯಿತು ಅಲ್ಲವೇ? ಆಗ ಅವನಿಗೆ ಗೊತ್ತಾಗಿರ್ಬೋದು, ಓ ಕುರಿಗಳ ಜೊತೆಯಲ್ಲಿ ಕೂತು ಹೀಗೆ ಮಾಡ್ತಾ ಇದ್ದೆ, ಹಾಡುತ್ತಾ ಇದ್ದೆ, ದೇವರನ್ನು ಕೊಂಡಾಡುತ್ತಾ ಇದ್ದೆ, ಆದರೆ ಅದನ್ನೆಲ್ಲ ದೇವರು ನನ್ನನ್ನು ಉಪಯೋಗಿಸಲಿಕ್ಕಾಗಿ ಅದರ ವ್ಯವಸ್ಥೆ ಮಾಡ್ತಾ ಇದ್ದ. ಓ ಇಟ್ ಈಸ್ ನಾಟ್ ಫೇರ್, ಅದು ಸರಿಯಲ್ಲ. ಯಾಕೆ ನನ್ನ ಕುಟುಂಬದವರು ನನ್ನನ್ನು ಸರಿಯಾಗಿ ಮೆಚ್ಚುತ್ತಾ ಇಲ್ಲ, ಗೌರವಿಸ್ತಾ ಇಲ್ಲ ಎಂಬ ಭಾವನೆ ಬಂದಿರಬಹುದು. ನಮಗೂ ಆ ಥರ ಬರ್ಬೋದು ಸಹೋದರ ಸಹೋದರಿಯರೇ. ಆದರೆ ಸ್ವಾಮಿ, ನಿನಗೆ ಗೊತ್ತು, ನೀನು ಬಲ್ಲಾತನು, ನೀನು ಸಮರ್ಥನು, ನೀನು ಬಲಾಢ್ಯನು, ನಿನ್ನನ್ನು ನಂಬಿದ್ದೇವೆ, ಹಿಂಬಾಲಿಸ್ತೇವೆ ಎಂದು ಹೇಳಿ ನಾವು ಹಿಂಬಾಲಿಸಬೇಕು. C.S. ಲೂಯಿಸ್ ಅವರು ಹೇಳಿದ್ದು, ದೇವರು ನಮ್ಮ ಸಂತೋಷಗಳಲ್ಲಿ ನಮ್ಮೊಟ್ಟಿಗೆ ಪಿಸುಗುಟ್ಟುತ್ತಾನೆ, ಆತ್ಮಸಾಕ್ಷಿಯಲ್ಲಿ ಮಾತನಾಡುತ್ತಾನೆ, ಆದರೆ ನಮ್ಮ ನೋವುಗಳಲ್ಲಿ ಕೂಗುತ್ತಾನೆ. ಕಿವುಡ ಜಗತ್ತನ್ನು ಎಬ್ಬಿಸುವಂಥ ಸಾಮರ್ಥ್ಯ ನೋವಿನ ಮುಖಾಂತರ. ಪೇನ್ ಈಸ್ ಗಾಡ್ಸ್ ಮೆಗಾಫೋನ್ ಟು ರೌಸ್ ಅ ಡೆಫ್ ವರ್ಲ್ಡ್. ಹೌದು. 1 ಸಮುವೇಲ 13ನೇ ಅಧ್ಯಾಯ 14ನೇ ವಚನ. 1 ಸಮುವೇಲ 13:14. ಸಮುವೇಲ ಸೌಲನಿಗೆ ಹೇಳ್ತಾ ಇದ್ದಾನೆ, ನಾವು ಓದೋಣ. ಈಗಲಾದರೂ ನಿನ್ನ ಅರಸುತನ ನಿಲ್ಲುವುದಿಲ್ಲ, ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋಗಿದ್ದರಿಂದ ಆತನು ತನಗೆ ಒಪ್ಪುವ ಒಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಇಟ್ಸ್ ಅ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್, ನನ್ನ ಹೃದಯವನ್ನು ಹಿಂಬಾಲಿಸುವಂಥ ವ್ಯಕ್ತಿಯನ್ನು ಪ್ರಭುವಾಗಿ ನೇಮಿಸಿದ್ದಾನೆ, ನನ್ನ ಹೃದಯವನ್ನು ಅನುಸರಿಸುವಂಥ ವ್ಯಕ್ತಿಯನ್ನು. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ, ಆಕ್ಟ್ಸ್ 13 22ನೇ ವಚನ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು. ಹೀ ಈಸ್ ಅ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ನೋಡಿ, ಸಾಕ್ಷಿ ಪತ್ರಗಳನ್ನು ನಾವು ಜನರ ಹತ್ರ, ಹಿರಿಯರ ಹತ್ರ ಪಡೆದುಕೊಳ್ತೇವೆ ಅಲ್ಲವೇ? ಆದರೆ ದೇವರು ಹೇಳುವಂಥ ಸಾಕ್ಷಿ ನೋಡಿ ದಾವೀದನ ಬಗ್ಗೆ, ಆತನು ನನ್ನ ಹೃದಯವನ್ನು ಅನುಸರಿಸುವಂಥ ವ್ಯಕ್ತಿ, ನನ್ನ ಇಚ್ಛೆಯನ್ನು ಪೂರೈಸುವಂಥ ವ್ಯಕ್ತಿ. ಅವನ ಹೃದಯವನ್ನು ನಾನು ಬಲ್ಲೆ. ಮೇಲಿನಿಂದ ಸ್ವೀಕರಿಸಿದಂಥ ಆ ಪ್ರಶಂಸಾ ಪತ್ರ ನಮಗೂ ಬೇಕಾ? ಹಲವು ವರ್ಷಗಳ ಹಿಂದೆ ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಒಬ್ಬರು ಓಡಿ ಬಂದು ನನ್ನ ಪತ್ನಿ ಹತ್ರ ಹೇಳಿದರು, ಚಿಕ್ಕಮ್ಮ ನಿಮ್ಮ ಬೈಬಲ್ನಲ್ಲಿ ಒಂದು ಪದ ಇದೆಯಲ್ಲ, ಒಂದು ವಾಕ್ಯ ಇದೆಯಲ್ಲ ನೋಡಿ, ಮನುಷ್ಯರು ಒಳಗೆ ನೋಡ್ತಾರೆ, ದೇವರು ಹೊರಗೆ ನೋಡ್ತಾರೆ ಎನ್ನುವಂಥ ವಾಕ್ಯ. ಆಗ ನನ್ನ ಪತ್ನಿ ನಕ್ಕು ಹೇಳಿದ್ಲು, ಇಲ್ಲ ಅದು ಸರಿಯಲ್ಲ,
ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವಂಥವನು ಎಂಬ ವಾಕ್ಯ 1 ಸಮುವೇಲ 16:7. 1 ಸಮುವೇಲ 16:7. ಹೌದು, ಆಸಕ್ತಿದಾಯಕ ಸಂಗೀತಗಳನ್ನು ಕೇಳುವಾಗ ಪ್ರತಿಕ್ರಿಯೆಯನ್ನು ಕೊಡುವಂಥ ವಿಡಿಯೋಗಳನ್ನು ನಾವು ನೋಡಿರ್ಬೋದು. ಕೆಲವು ಚಿತ್ರಗಳನ್ನು ತೋರಿಸ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಒಂದು ನಾಯಿಗೆ ಈ ಮ್ಯೂಸಿಕ್ ಅದನ್ನು ಕೇಳಿಸಿದಾಗ, ಸಂಗೀತವನ್ನು ಕೇಳಿಸಿದಾಗ ಅದರ ಪ್ರತಿಕ್ರಿಯೆ ಅದನ್ನು ನೋಡಬಹುದು. ಕುರಿಗಳು ಬಹುಶಃ ದಾವೀದನ ಕಿನ್ನರಿಯನ್ನು ಬಾರಿಸುವಂಥ ಸಂದರ್ಭದಲ್ಲಿ ಭಾಳ ಆಸಕ್ತಿಯಿಂದ ನೋಡ್ತಾ ಇದ್ದಿರ್ಬೋದು. ಆದರೆ ಕುರಿ ಮೇಯಿಸ್ತಾ ಇರುವಾಗ ಈ ಸಂಗತಿಯನ್ನು ಮಾಡಲಿಕ್ಕೂ ಅದರ ಹಿಂದೆಯೂ ಭಾಳ ಅರ್ಥವಿದೆ. ಅದನ್ನು ನಾನು ಚೆನ್ನಾಗಿ ಮಾಡುತ್ತೇನೆ ಎಂಬ ಆಸಕ್ತಿಯಿಂದ ಮಾಡಿದಾಗ ಅದೂ ಒಂದು ಆರಾಧನೆ. ಸಹೋದರ ಸಹೋದರಿಯರೇ, ಅಯ್ಯೋ ನನ್ನ ಕೆಲಸ ಅಷ್ಟೇನೂ ಉತ್ತಮವಾದ ಕೆಲಸ ಅಲ್ರಿ ಎಂದು ಹೇಳುವಂಥ ಸಂದರ್ಭವಿದ್ದರೆ ಪರವಾಗಿಲ್ಲ, ದೇವರ ಪಾದದಲ್ಲಿ ಅದನ್ನಿಟ್ಟು ಬಿಡ್ರಿ. ಚೆನ್ನಾಗಿ ಮಾಡುತ್ತೇನೆ, ಸಾಧ್ಯವಾದಷ್ಟು ಮಾಡುತ್ತೇನೆ. ಬಿಲ್ಲಿ ಗ್ರಹಮ್ ಅವರ ಪತ್ನಿ ತಮ್ಮ ಪಾತ್ರೆ ತೊಳೆಯುವಂಥ ಭಾಗದಲ್ಲಿ ಒಂದು ಫಲಕವನ್ನು ಹಾಕಿದ್ರಂತೆ, ಈ ಸ್ಥಳದಲ್ಲಿ ಆರಾಧನೆ ದಿನಕ್ಕೆ 2 ಸಲ ನಡೆಸ್ತೇವೆ ಅಂತ. ಏನದು ಆರಾಧನೆ? ಪಾತ್ರೆ ತೊಳೆಯುವಂಥ ವಿಷಯ. ಅದನ್ನು ಮಾಡುವಾಗಲೂ ಅದನ್ನು ಉತ್ತಮವಾಗಿ ಮಾಡಲಿಕ್ಕೆ ದೇವರಿಗೆ ಆರಾಧನೆ ಇಟ್ ಈಸ್ ಅ ಗಿಫ್ಟ್ ಟು ಯು ಎನ್ನುವಂಥ ಭಾವನೆಯೊಟ್ಟಿಗೆ ಮಾಡಲಿಕ್ಕೆ ಸಾಧ್ಯವಾದರೆ ಅದು ಎಷ್ಟು ಆಶೀರ್ವಾದದಾಯಕ ಅಲ್ವೇ? ನೋಡಿ, ಇದೆಲ್ಲ ಮುಗಿದಾಗ ದಾವೀದನು ಓಡಿ ಹೋಗ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ನಿನ್ನ ಮೇಲೆ ನಿನ್ನ ಹತ್ರ ನಾನು ಕೂಗಾಡ್ತಾ ಇದ್ದೇನೆ. ಈ ಲೋಕದ ಭೂಮಿಯ ಕೊನೆಯಿಂದಲೂ ನಿನ್ನ ಬಗ್ಗೆ ನಿನ್ನ ಹತ್ರ ನಾನು ಕೂಗಾಡ್ತಾ ಇದ್ದೇನೆ ಸ್ವಾಮಿ, ನನ್ನ ಮೊರೆಯನ್ನು ಕೇಳು. ಅಡ್ರೆಸ್ ಸರಿ ಇರಬೇಕ್ರಿ ಸ್ವಾಮಿ, ನಾವು ಕರೆದಾಗ ಉತ್ತರ ಕೊಡುವಂಥವರು. ಕೀರ್ತನೆ 62ನೇ ಕೀರ್ತನೆ 7ನೇ ವಾಕ್ಯ, 62:7. ನನ್ನ ಮೋಕ್ಷ ನನ್ನ ಗೌರವ ದೇವರ ಮೇಲೆ ಅವಲಂಬಿತ, ಆತನು ನನ್ನ ಬಂಡೆ ನನ್ನ ಆಶ್ರಯ. ನಾವೆಲ್ಲರೂ ಸ್ವಾತಂತ್ರ್ಯದ ಘೋಷಣೆ ಬಗ್ಗೆ ಕೇಳಿದ್ದೇವೆ, ಆದರೆ ಇದು ಏನು? ಇದು ಅವಲಂಬನೆಯ ಘೋಷಣೆ. ಇಟ್ ಈಸ್ ಅ ಡೆಕ್ಲರೇಷನ್ ಆಫ್ ಡಿಪೆಂಡೆನ್ಸ್. ಸ್ವಾಮಿ, ನೀನು ನನ್ನ ಮೋಕ್ಷ ನನ್ನ ಗೌರವ, ಆತನು ನನ್ನ ಬಂಡೆ, ಆತನು ನನ್ನ ಆಶ್ರಯ. ನನ್ನನ್ನು ಬಂಡೆಗೆ ಕರೆದೊಯ್ಯಿರಿ, ನನಗಿಂತ ಎತ್ತರವಾದ ಶ್ರೇಷ್ಠವಾದ ಬಂಡೆಗೆ ನನ್ನನ್ನು ಎತ್ತಿ ನಡೆಸಿರಿ. ಅದು ಹೇಗೆ ಸಾಧ್ಯ? ನಾನೇ ನನ್ನನ್ನು ಎತ್ತಿಸಿ ಅಲ್ಲಿ ನಡೆಸುವಂಥದ್ದು ಸಾಧ್ಯವಿಲ್ಲ. ಯಾರಾದರೂ ಹೊರಗಿನಿಂದ ಬಂದು ಕೈ ಕೊಡಬೇಕು, ನನ್ನನ್ನು ಹಿಡಿಯಬೇಕು, ಎಳೆಯಬೇಕು, ನನ್ನನ್ನು ಈ ಪರಿಸ್ಥಿತಿಯಿಂದ ಬಿಡಿಸಬೇಕು, ಮೇಲಕ್ಕೆ ತೆಗೆದುಕೊಂಡು ಹೋಗುವಂಥ ಆ ಅವಶ್ಯಕತೆ ಅಲ್ಲವೇ? ದಾವೀದನು ಹೇಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ನನ್ನ ಹೃದಯ ಅಲ್ಲೋಲ ಕಲ್ಲೋಲವಾದಾಗ, ಮುಳುಗಿ ಹೋಗ್ತಾ ಇರುವಾಗ, ಸಾಧ್ಯವಿಲ್ಲದಂಥ ಸಂದರ್ಭದಲ್ಲಿ ನನಗಿಂತ ಎತ್ತರದ ಬಂಡೆಗೆ ನನ್ನನ್ನು ನಡೆಸಪ್ಪ. ಎಂಥ ಸುಂದರವಾದ ಪಾಠ. ಸಹೋದರ ಸಹೋದರಿ, ಆತ್ಮೀಯರೇ, ನೀವು ಮನಗುಂದಿದವರಾಗಿ ಇರುವಂಥ ಸಂದರ್ಭದಲ್ಲಿದ್ದರೆ ಈ ಪ್ರಾರ್ಥನೆಯನ್ನು ನೀವು ಮಾಡ್ಬೋದು. ಎದೆಗುಂದಿದವರಾದಾಗ ನಿನಗೆ ಮೊರೆ ಇಡ್ತಾ ಇದ್ದೇವೆ, ನನಗಿಂತಲೂ ಎತ್ತರವಿರುವ ಬಂಡೆಗೆ ನನ್ನನ್ನು ಕರೆದೊಯ್ಯಿರಿ ಎಂದು ಭಗವಂತನ ಹತ್ತಿರ ಪ್ರಾರ್ಥನೆ ಮಾಡ್ತೀರಾ? ದಾವೀದನು ಅದನ್ನು ಮಾಡಿದ, ಹನ್ನಳು ಅದನ್ನು ಮಾಡಿದಳು ಅಲ್ಲವೇ? ಸ್ವರವೇ ಬರಲಿಲ್ಲ, ಆ ತುಟಿಗಳು ಮಾತ್ರ ಅಲ್ಲಾಡ್ತಾ ಇದ್ದವು. ಏಲಿ ಎನ್ನುವಂಥ ಆ ಯಾಜಕ ಪ್ರವಾದಿ ಅವರಿಗೂ ಗೊತ್ತಾಗಲಿಲ್ಲ, ಆದರೆ ದೇವರು ಆ ಪ್ರಾರ್ಥನೆಯನ್ನು ನೋಡಿದನು.
ಏಲಿ ಹೇಳ್ತಾನೆ, ಹೌದು, ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಎಂದು. ಯಾರಾದರೂ ಶೀಘ್ರವಾದ ಈ ಮರಳಿನಲ್ಲಿ ಕ್ವಿಕ್ ಸ್ಯಾಂಡ್ ಮುಳುಗ್ತಾ ಇದ್ದರೆ, ಏನಪ್ಪ ನಿನ್ನನ್ನೇ ನೀನು ಹಿಡಿದು ನಿನ್ನ ಬೂಟ್ ಸ್ಟ್ರ್ಯಾಪ್ಸ್, ನಿನ್ನ ಈ ಚಪ್ಪಲಿಯಲ್ಲಿರುವಂಥ ಸ್ಟ್ರ್ಯಾಪ್ಗಳನ್ನು ಹಿಡಿದು ನಿನ್ನನ್ನು ನೀನೇ ಎತ್ತಿ ಹೊರಗೆ ಬಾ ಎಂದು ಹೇಳಿದರೆ ಅದು ಸರಿಯೇ? ಇಲ್ಲ, ಸಾಧ್ಯವೇ ಇಲ್ಲ. ಹೊರಗಿನಿಂದ ಬರತಕ್ಕಂಥ ಸಹಾಯದ ಅವಶ್ಯಕತೆ. ಸ್ವಂತ ಯೋಜನೆ ಅಲ್ರಿ, ನಮ್ಮ ಆಲೋಚನೆ ಅಲ್ಲ, ನಮ್ಮ ಸಹಾಯ ನಮ್ಮಿಂದ ಅಲ್ಲ, ನಮ್ಮ ಸಹೋದ್ಯೋಗಿಗಳಿಂದ ಅಲ್ಲ, ಸಹಚರರಿಂದ ಅಲ್ಲ, ಅಲ್ಲಿಂದ ಬರಬೇಕು, ಹೊರಗಿನಿಂದ ಬರಬೇಕು. ಯೇಸು ಸ್ವಾಮಿಯನ್ನು ಬಂಡೆ, ಶಿಲೆ, ದೃಢವಾದ ಬಲಾಢ್ಯವಾದ ಬಂಡೆ ಎಂದು ಎಷ್ಟೋ ಸಲ ಸತ್ಯವೇದದಲ್ಲಿ ಕರೆದಿದ್ದಾರೆ. ಅದು ಶಕ್ತಿ ಮತ್ತು ಸ್ಥಿರತೆಯ ಒಂದು ಚಿತ್ರ, ಬಂಡೆ ಅಲ್ಲವೇ? ನಾವು ಒಂದು ಸಲ ವಿದ್ಯಾರ್ಥಿಗಳಾಗಿದ್ದಾಗ ಇಲ್ಲಿ ಹಾರ್ಸ್ಲಿ ಹಿಲ್ಸ್ ಎನ್ನುವಂಥ ಆಂಧ್ರ ಪ್ರದೇಶದ ಆ ಸ್ಥಳಕ್ಕೆ ಹೋದಾಗ ಈ ದೊಡ್ಡ ಬಂಡೆಗಳನ್ನು ನೋಡಿ ಬಹಳ ಸಂತೋಷಪಟ್ಟೆವು. ಅದು ಮಾತ್ರವಲ್ಲ, ಸ್ವಾಮಿ ನಿನ್ನ ಆಲೋಚನೆ ಎಷ್ಟೋ ಉನ್ನತ, ನನ್ನ ಮಾರ್ಗ ನಿನ್ನ ಮಾರ್ಗಗಳು ಎಷ್ಟು ಉತ್ತಮ. ಓದೋಣವೇ ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8 ಮತ್ತು 9ನೇ ವಚನಗಳು. 55, 8 ಮತ್ತು 9. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಎಷ್ಟು ಉತ್ತಮವಾದ ಸಂಗತಿ ಅಂತ ನೋಡಿ. ಸ್ವಾಮಿ ನಿನಗೆ ಸ್ತೋತ್ರ, ನಿನ್ನ ಆಲೋಚನೆಗಳು ಎಷ್ಟು ಉನ್ನತ, ಉತ್ತಮ. ಈ ಬಂಡೆ ದೈವಿಕ ಬಂಡೆ. 1 ಕೊರಿಂಥ 10:4, 10ನೇ ಅಧ್ಯಾಯ 4ನೇ ವಚನ. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ, ಆ ಬಂಡೆ ಕ್ರಿಸ್ತನೇ. ಯುಗ ಯುಗಾಂತರಗಳಲ್ಲೂ ಸೀಳಿದ ಬಂಡೆ. ಸ್ವಾಮಿ ನಿನ್ನಲ್ಲಿ ನಾನು ಅಡಗಿಕೊಳ್ತೇನೆ. ಈ ಕ್ಷಣಿಕ ಉಸಿರನ್ನು ಸೆಳೆಯುವಾಗ, ಸಾವಿನಲ್ಲಿ ನನ್ನ ಕಣ್ಣುಗಳು ಮುಚ್ಚಿದಾಗ, ಸ್ವಾಮಿ ಯುಗದ ಬಂಡೆ, ನನಗಾಗಿ ಸೀಳಲ್ಪಟ್ಟ ಬಂಡೆ ನೀನು, ಎತ್ತರದ ಬಂಡೆ. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 34ನೇ ವಚನ. ಆ ರಾಜನ ಹತ್ರ ಹೇಳುತ್ತಾ ಇದ್ದಾನೆ, ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಪ್ರತಿಮೆಗೆ ಬಡಿದ ಆ ಬಂಡೆ ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಎಂಥ ಸುಂದರ ಭವಿಷ್ಯವಾಣಿ, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಂಥ ಭವಿಷ್ಯವಾಣಿ. ಇದಕ್ಕೆ ಎದುರಾಗಿ ನಾವು ಏನು ಹೇಳೋಣ? ಸ್ವಾಮಿ ನಾವು ಆರಾಧನೆ ಮಾಡೋಣ, ಪೂಜಿಸೋಣ. ಸ್ವಾಮಿ ನಿನಗೆ ಸ್ತೋತ್ರ, ನೀನೇ ಆ ದೃಢವಾದ ದೊಡ್ಡ ಬಂಡೆ, ಶ್ರೇಷ್ಠ ಬಂಡೆ, ಸೀಳಲ್ಪಟ್ಟ ಬಂಡೆ. ನಮ್ಮ ದೃಷ್ಟಿ ನಿನ್ನ ಮೇಲೆ ಇರಬೇಕು ಸ್ವಾಮಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ಎಂದು ಆ ವಾಕ್ಯ ಹೇಳುತ್ತಾ ಇದೆ. ಸ್ವಾಮಿ ನಿನ್ನ ದೃಷ್ಟಿಕೋನ, ನಿನ್ನ ಸಾರ್ವಭೌಮತ್ವ, ನಿನ್ನ ಶಕ್ತಿ ಅದೇ ಸಾಕು ಸ್ವಾಮಿ. ಹಿಸ್ ಪರ್ಸ್ಪೆಕ್ಟಿವ್, ಸ್ಟ್ರೆಂಗ್ತ್, ಸಾವರೆಂಟಿ. ಶ್ರೇಷ್ಠವಾದ ಬಂಡೆ, ನನಗೂ ಎತ್ತರವಾದ ಬಂಡೆ. ನನ್ನ ಹೃದಯ ಅಲ್ಲೋಲ ಕಲ್ಲೋಲವಾದಾಗ, ನಾನು ಎದೆಗುಂದಿದವಳಾದಾಗ ನನ್ನನ್ನು ನಡೆಸು, ಎತ್ತರದ ಬಂಡೆಗೆ ನಡೆಸು. ಎಂಥ ಉತ್ತಮವಾದ ಪ್ರಾರ್ಥನೆ.